ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಉಪ್ಸಾರು ಖಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಸಿ ಮೆಣಸಿಕಾಯಿ ಖಾರ. ಆಲ್ರೆಡಿ ನಾನು ಒಣಗಿದ ಮೆಣಸಿಕಾಯ್ದು ಉಪ್ಸಾರು ಖಾರ ಮಾಡೋ ಇರೋದು ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ಬೇಕು ಅಂದರೆ. ಕೆಲವೊಬ್ಬರಿಗೆ ಹಸಿ ಮೆಣಸಿಕಾಯಿ ಖಾರ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಒಣಗಿದ ಮೆಣಸಿನಕಾಯಿ ಖಾರ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಎರಡು ಚೆನ್ನಾಗಿರುತ್ತೆ. ಹಸಿ ಮೆಣಸಿಕಾಯ್ದು ಕೆಲವ್ರಿಗೆ ಇಷ್ಟಪಡದೇ ಇರೋದ್ರಿಂದ ನಮಗೆ ಇದು ಇಷ್ಟ ಆಗುತ್ತೆ, ಅದು ಇಷ್ಟ ಆಗುತ್ತೆ. ಒಂದೊಂದ್ಸಲ ಅದು ಮಾಡ್ತೀವಿ. ಇದು ಎರಡು ಅಷ್ಟೇ ಮಾಡಿ ಇಟ್ಕೋಬೋದು. ಫ್ರಿಜ್ ಇದ್ದರೆ ಒಂದಷ್ಟು ದಿನ ಇಟ್ಕೋಬೋದು. ಯಾವಾಗ ಬೇಕು ಅಂದರೆ ಒಂದು ಸ್ವಲ್ಪ ರೊಟ್ಟಿ ಗಿಟ್ಟಿ ಮಾಡಿಕೊಂಡು ಉಪ್ಸಾರು ಖಾರ ತುಪ್ಪ ಹಾಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಒಂಚೂರು ಎಣ್ಣೆ ಹಾಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ತೊಗೊಂಡಿರೋದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10-12 ಐತೆ ಹಸಿಮೆಣಸಿನ್ಕಾಯಿ. ಮತ್ತು ಕಾಯಿ ತುರಿ, ಇದು ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವೇನಪ್ಪ ಮಾಡ್ತೀವಿ ಅಂದರೆ ಹಳ್ಳಿಲಿ ಒಲೆಯಲ್ಲಿ ಮಾಡುವಾಗ ಕೆಂಡದಲ್ಲಿ ಕಾಯಿನ ಇಷ್ಟಾಗಲ ತೊಗೊಂಡ್ಬಿಟ್ಟು ಸುಡ್ತಾ ಇದ್ವಿ. ಆದರೆ ಇಲ್ಲೆಲ್ಲ ಹಿಂಗೆ ಮಾಡೋಕ್ಕಾಗಲ್ವಲ್ಲ, ಇಲ್ಲೆಲ್ಲ ಇದೇ ರೀತಿಯೇ ಕಟ್ ಮಾಡ್ಕೊಂಡು ಬಾಣಲಿಲಿ ಸುಟ್ಕೋತೀವಿ, ಹಂಗೆ ಉರ್ಕೋತೀವಿ. ಹಳ್ಳಿ ಕಡೆ ಎಲ್ಲ ಬೆಂಕಿ ಕೆಂಡದಲ್ಲೇ ಇವೆಲ್ಲನೂ ಹಂಗೆ ಸುಟ್ಕೋತಾ ಇದ್ವಿ. ಇವಾಗ ಇಲ್ಲಿ ಸಿಟಿಲೆಲ್ಲ ಹಂಗೆ ಒಲೆ ಇಲ್ಲದೆ ಇರೋದ್ರಿಂದ ಹಿಂಗೆ ಮಾಡ್ಕೋಬೇಕು. ಇವೆರಡು ಉರ್ಕೋಬೇಕು. ಇದಕ್ಕೆ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಉಪ್ಪು, ಇದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ಹಾಕಿ ರುಬ್ಕೋಬೇಕು. ಫಸ್ಟ್ ಇದು ಉರ್ಕೋಬೇಕು. ಉರ್ಕೊಂಡಾದ್ಮೇಲೆ ಇದನ್ನ ರುಬ್ಕೋಬೇಕು. ಒಳಕಲ್ಲಲ್ಲಿ ರುಬ್ಬಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಮಿಕ್ಸಿ ಜಾರ್ಗೂ ಹಾಕೋಬೋದು. ಬನ್ನಿ ಇದು ಹೇಗೆ ಉರ್ಕೊಳ್ಳೋದು ನೋಡ್ರಿ. ಫಸ್ಟ್ ಕಾಯಿನ ಉರ್ಕೊಂಡ್ಬಿಡೋಣ. ಇದೆಲ್ಲ ಚೆನ್ನಾಗಿ ಇದಾಗಬೇಕು, ಫ್ರೈ ಮಾಡ್ಕೋಬೇಕು. ಮಾಮೂಲಿ ಒಣಗಿದ ಮೆಣಸಿಕಾಯಿ ಇರುತ್ತಾರಲ್ಲ, ಅದಕ್ಕೆ ಒಣಗಿದ ಮೆಣಸಿಕಾಯಿ ಹಾಕೋತೀವಿ, ಇದಕ್ಕೆ ಹಸಿ ಮೆಣಸಿಕಾಯಿ ಹಾಕೋತೀವಿ. ಎರಡು ಚೆನ್ನಾಗಿರುತ್ತೆ. ರೊಟ್ಟಿಗೆಲ್ಲ ಉಪ್ಸಾರು ಮಾಡ್ಕೋಬೋದು. ಒಟ್ಟ ಖಾರ ಇದ್ರೆ ಏನಾದರೂ ಮಾಡ್ಕೋಬೋದು. ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು, ಇಲ್ಲ ದೋಸೆ ಮಾಡ್ಕೋಬೋದು ಆರಾಮಾಗಿ. ಇಲ್ಲ ಒಂದಿಷ್ಟು ಅನ್ನಕ್ಕೆ ಹಾಕೊಂಡು ತಿನ್ಕೋಬೋದು. ಒಂದು ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ಬಿಸಿ ಅನ್ನ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರ. ನೋಡಿ ಇದು ರೆಡಿ ಆಗಿದೆ. ಇವಾಗ ಇದನ್ನು ತೆಗೆದು ಬಿಡ್ತೀನಿ. ಇದಕ್ಕೆ ಮಾಮೂಲಿ ಹಸಿಮೆಣಸಿಗೆ ತೊಟ್ಟೆನೂ ತೆಗ್ದಿಲ್ಲ ನಾನು, ಯಾಕಂದ್ರೆ ಚಿಟಾಪಟ ಆಗುತ್ತೆ ಅಂತ. ಇವಾಗ ಹಂಗೆ ಉಟ್ಕೋಬೇಕು. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ, ಮಾಮೂಲಿ ಅಡುಗೆ ಎಣ್ಣೆ ಸ್ವಲ್ಪ ಹಾಕೊಂಡು ಉಟ್ಕೋಬೇಕು. ಸ್ವಲ್ಪ ಈ ಹುರಿದ್ರೆ ಏನಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ಗಮ್ ಅಂತ ಚೆನ್ನಾಗಿರುತ್ತೆ ನಾವು ಹುರಿದಾಗ. ಅದಕ್ಕೋಸ್ಕರ ಮಾಡ್ಕೋಬೇಕು. ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿನೇ, ಫ್ರಿಜ್ಜಿದ್ರೆ ಇಟ್ಕೊಂಡ್ಬಿಟ್ರೆ ಹೇಳ್ದಂಗೆ ಉಪ್ಸಾರು ಮಾಡ್ಕೊಂಡ್ಬಿಡ್ಬೋದು. ಒಂದಿನ ಬೇಳೆ ಉಪ್ಸಾರು, ಒಂದಿನ ಸೊಪ್ಪು ಉಪ್ಸಾರು, ಆ ಥರ. ಒಂದಿನ ಮೊಳಕೆ ಕಾಳು ಉಪ್ಸಾರು, ಆ ಥರ ಇದ್ದಾಗ ಒಂದೊಂದು ದಿನ ಒಂದು ಟೈಮ್ಗೆ ಏನಪ್ಪ ಮಾಡೋದು ಅನ್ನುವಾಗ ಖಾರ ಐತೆ ಒಂಚೂರು ಉಪ್ಸಾರು ಮಾಡ್ಕೊಬಿಡೋಣ ಅಂತ ಮಾಡ್ಕೋಬೋದು. ಇಲ್ಲ ಅಯ್ಯೋ ರೊಟ್ಟಿ ಮಾಡ್ಕೊಂಬಿಡೋಣ ಒಂಚೂರು ಖಾರ ಐತೆ ಅಂತ ರೊಟ್ಟಿ ಮಾಡ್ಕೋಬೋದು. ಇಲ್ಲ ದೋಸೆಗೆ ರುಬ್ಬಿರ್ತೀವಿ, ಚಟ್ನಿ ಯಾರು ರುಬ್ತಾರೆ, ಉಪ್ಸಾರು ಖಾರನೇ ಐತೆ, ಅದಕ್ಕೆ ಒಂಚೂರು ತುಪ್ಪ ಹಾಕೊಂಡು ತಿನ್ಕೊಳ್ಳೋಣ, ಆ ಥರ ಏನಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಬೇಕಾದ್ರೆ ಒಣಗಿದ ಮೆಣಸಿಕಾಯಲ್ಲೂ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇದೂ ಚೆನ್ನಾಗಿರುತ್ತೆ. ಕೆಲವರು ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನಾನು ಅದು ಆಲ್ರೆಡಿ ಹಾಕಿದ್ದೀನಿ, ಅದು ಒಣಗಿದ ಮೆಣಸಿಕಾಯ್ದು. ಬೇಕಂದರೆ ಚೆಕ್ ಮಾಡಿ ಅದನ್ನು. ಇಲ್ಲ ಇದನ್ನು ನೋಡಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಆಗಿದ್ದೆ. ಇವಾಗ ಆರಬೇಕಿದು. ಆರಿದ್ಮೇಲೆ ಇದು ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಕಲ್ಲಲ್ಲಿ ರುಬ್ಬತ್ತು. ಇವಾಗ ಕೈಯೆಲ್ಲ ಗಾಯ ಆಗ್ಬಿಟ್ಟಿದೆ, ನನಗೆ ಉರಿಯುತ್ತೆ, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಚಿಕ್ಕ ಜಾರ್ಗೆ. ನೋಡಿ ಫ್ರೆಂಡ್ಸ್, ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ಫಸ್ಟ್ಗೆ ಇದು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ನುಣ್ಣಗೆ ನೀರು ಹಾಕಬಾರ್ದು, ಹಾಗೆ ಇದು ಮಾಡ್ಕೋಬೇಕು. ಆಮೇಲೆ ನೀರು ಹಾಕೊಂಡು ರುಬ್ಬಬೇಕು, ಯಾಕಂದರೆ ಚೆನ್ನಾಗಿ ನುಣ್ಣಗೆ ಹಾಕ್ಬೇಕಲ್ಲ, ಅದಕ್ಕೆ. ಇದು ನುಣ್ಣಗಾಯಿತು. ಇವಾಗ ಇದು ಉಳಿದಿರೋದು ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲನೂ, ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ರುಬ್ಕೋತೀನಿ. ನುಣ್ಣಗೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಗಟ್ಟಿಯಾಗಿಯೇ ಮಾಡ್ಕೋಬೇಕು, ಜಾಸ್ತಿ ತೆಳ್ಳೆ ಮಾಡ್ಕೋಬಾರ್ದು. ಸ್ವಲ್ಪನೇ ಹಾಕೊಂಡು ರುಬ್ಕೋಬೇಕಿದು. ಚೆನ್ನಾಗಿರುತ್ತೆ ಉಪ್ಸಾರು ಖಾರ.